ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ನೀವು ಬಾಬಾರವರ ಫೋಟೋದ ಮುಂದೆ ನಿಂತು ನಿಮ್ಮ ದುಃಖ, ಕಷ್ಟ, ಸಮಸ್ಯೆ ಹಾಗೆ ನಿಮ್ಮ ಕೆಲವು ವೈಯಕ್ತಿಕ ವಿಚಾರಗಳನ್ನು ಹೇಳ್ಕೊಳ್ತಾ ಇರ್ತೀರಾ. ಬಾಬಾರವರ ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇರ್ತವೆ. ನೀವು ಎಷ್ಟೇ ದೂರ ಹೋದರೂ, ಆ ಕಡೆ ಈ ಕಡೆ ತಿರುಗಿದ್ರು ಕೂಡ ಅಂಥ ಸಮಯದಲ್ಲಿ ನೀವು ಬಾಬಾರವರನ್ನು ಮತ್ತೆ ಮತ್ತೆ ನೋಡ್ತಾ ಇದ್ದೀರಾ ಅಂದರೆ ಅವರ ಕಣ್ಣುಗಳು ಕೂಡ ನಿಮ್ಮ ಜೊತೆ ಮಾತನಾಡ್ತಾ ಇರುವ ಅನುಭವದ ರೀತಿಯಲ್ಲಿ ಅವುಗಳು ನಿಮ್ಮನ್ನು ಹಿಂಬಾಲಿಸ್ತಾನೆ ಇರ್ತವೆ. ಹಾಗೆ ಬಾಬಾರವರ ಫೋಟೋದಲ್ಲಿ ಬಾಬಾ ಚಲಿಸೋದು ಇಲ್ಲ, ಹಾಗೆ ಅವರು ಉಸಿರಾಡುವ ಅನುಭವವನ್ನು ನಿಮಗೆ ಫೀಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಅವರ ಕಣ್ಣುಗಳ ಊರ್ಜೆಗಳ ಮೂಲಕ ನೀವೆಲ್ಲವನ್ನ ಫೀಲ್ ಮಾಡ್ತೀರಾ. ಅವರು ಮಾತಾಡ್ತಾ ಇದ್ದಾರೆ, ಅವರ ಫೋಟೋ ಚಲಿಸ್ತಾ ಇದೆ, ಅವರು ಉಸಿರಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಿಮಗೆ ಫೀಲ್ ಆಗತ್ತೆ, ಅನುಭವ ಆಗತ್ತೆ. ನಿಮ್ಮ ಪ್ರತಿ ಮಾತಿಗೂ ಪ್ರತಿಸ್ಪಂದಿಸ್ತವೆ. ನಿಮಗೆ ಅವರು ಅದರ ಮೂಲಕ ಅನೇಕ ರೀತಿಯ ಉತ್ತರ ಕೂಡ ಕೊಡ್ತಾ ಇದ್ದಾರೆ. ಸ್ವಯಂ ಬಾಬಾರವರೇ ನಿಮ್ಮ ಎದುರಿಗೆ ನಿಂತು ಮಾತಾಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಿಮಗೆ ಅನುಭವ ಆಗುತ್ತೆ. ಪ್ರತಿ ಕ್ಷಣ ಪ್ರತಿ ದಿಕ್ಕಿನಿಂದಲೂ ನನ್ನನ್ನು ಗಮನಿಸ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ನಿಮಗೆ ಅನುಭವ ಕೂಡ ಆಗುತ್ತೆ. ಇದು ಒಂದು ಭಾವನಾತ್ಮಕ ಭ್ರಮೆ ಅಲ್ಲ, ಇದು ವಾಸ್ತವ. ಬಾಬಾರವರ ದೈವಶಕ್ತಿಯ ಚೇತನವಾಗಿದೆ, ಹಾಗೆ ಅವರ ಕೃಪೆಯೂ ಆಗಿದೆ. ಅವರು ಅವರ ಕಣ್ಣುಗಳ ಮಾಧ್ಯಮದಿಂದ ಕೆಲವು ಸೂಚನೆಯನ್ನು ನಿಮಗೆ ಕೊಡ್ತಾರೆ. ಕೆಲವೊಂದು ಸಾರಿ ನೀವು ದುಃಖದಲ್ಲಿದ್ದಾಗ, ಸಮಸ್ಯೆಯಲ್ಲಿದ್ದಾಗ, ಅಸಮಾಧಾನದಲ್ಲಿದ್ದಾಗ ಕಣ್ಣುಗಳ ಮೂಲಕವೇ ಸಮಾಧಾನ ಪಡಿಸೋದು. ಹಾಗೆ ಕೆಲವೊಂದು ಸಾರಿ ನಿಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳಿಂದ ಪರಿಹಾರವಾಗುವ ದಾರಿಯನ್ನು ಕೂಡ ಇದೇ ಕಣ್ಣುಗಳು ಕೊಡ್ತವೆ. ಒಟ್ಟಾರೆಯಾಗಿ ನೀವು ದುಃಖದಲ್ಲೇ ಇರಿ, ಸಂತೋಷದಲ್ಲೇ ಇರಿ, ನೀವು ಅವರನ್ನ ನೋಡ್ತಾ ಇದ್ದೀರಾ ಅಂದರೆ ಅವರ ಕಣ್ಣುಗಳು ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಸಂಭಾಳಿಸುವ ಪ್ರಯತ್ನ ಅಂತೂ ಮಾಡ್ತಾನೆ ಇರ್ತವೆ ಅಲ್ವಾ? ಈ ತರ ಅನುಭವ ಎಲ್ಲರಿಗೂ ಆಗಿದೆ ಸ್ನೇಹಿತರೆ. ನಿಮ್ಮೆಲ್ಲರ ಜೀವನದಲ್ಲೂ ಇಂತಹ ಒಂದು ಅದ್ಭುತ ಕ್ಷಣದ ಅನುಭವ ಅಂತೂ ಖಂಡಿತ ಆಗಿದೆ. ಮನೆಯಲ್ಲಿ ಒಬ್ಬರೇ ಇದ್ದು ಪೂಜೆ ಮಾಡ್ತಾ ಇರ್ತೀವಿ. ಅಂತ ಸಂದರ್ಭದಲ್ಲಿ ಒಬ್ಬರೇ ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇರ್ತೀವಿ. ನಮ್ಮ ಮನಸ್ಸಲ್ಲೇ ಒಂದು ಲೆಕ್ಕಾಚಾರವನ್ನ ಹಾಕೊಳ್ತಾ ಇರ್ತೀವಿ. ಆ ಸಮಯದಲ್ಲಿ ನಾವು ಬಾಬಾರವನ್ನ ಸ್ಮರಣೆ ಮಾಡ್ತಾ ಇರ್ತೀವಿ, ಅಂದ್ರೆ ಅವ್ರ ಜೊತೆ ಮಾತಾಡ್ತಾ ಇರ್ತೀವಿ. ಅಂತ ಸಮಯದಲ್ಲಿ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ, ಯಾರೋ ನಮ್ಮ ಹಿಂದೆ ನಿಂತಿದ್ದಾರೆ, ಯಾರೋ ನಮ್ಮ ಹಾವಭಾವಗಳನ್ನ ಗಮನಿಸ್ತಾ ಇದ್ದಾರೆ, ಹಾಗೆ ನಮ್ಮ ಸುತ್ತ ಇದ್ದಾರೆ ಅನ್ನುವ ಅನುಭವ ಖಂಡಿತ ನಮ್ಗಾಗತ್ತೆ, ಖಂಡಿತ ಆಗ್ತಾ ಇರುತ್ತೆ. ಅಂತಹ ಕ್ಷಣದಲ್ಲಿ ನಾವು ಬಾಬಾರವರ ಕಡೆ ನೋಡಿದಾಗ ನಮ್ಗನ್ಸುತ್ತೆ, ಅದು ನೀವೇ ತಾನೇ ಬಾಬಾ. ಹಾಗೆ ನಮ್ಮ ಮನಸ್ಸಿನ ಆಯಾಸ ಆಗಿರ್ಬೋದು, ದುಃಖ ಆಗಿರ್ಬೋದು, ದೇಹ ಬಾಧೆ ಆಗಿರ್ಬೋದು, ಇನ್ಯಾವುದೇ ರೀತಿ ದುಃಖದಲ್ಲಿ, ಸಮಸ್ಯೆಯಲ್ಲಿ ನಾವು ಮುಳುಗಿದಂತಹ ಸಂದರ್ಭದಲ್ಲಾಗಿರ್ಬೋದು, ಇಲ್ಲ ಭವಿಷ್ಯದ ಬಗ್ಗೆ ಯೋಚನೆ ಮಾಡುವಂಥ ವಿಚಾರದಲ್ಲಾಗಿರ್ಬೋದು, ಇಲ್ಲವೇ ಮಕ್ಕಳ ಬಗ್ಗೆ ನಾವು ಬಹಳವಾಗಿ ಚಿಂತೆ ಮಾಡ್ತಾ ಇದ್ದೀವಿ, ಕುಟುಂಬದಲ್ಲಿ ಆಗ್ತಾ ಇರುವ ಕೆಲವು ವ್ಯತ್ಯಾಸಗಳ ಬಗ್ಗೆ ನಾವು ಚಿಂತಿಸ್ತಾ ಇದ್ದೀವಿ ಅಂದರೆ ಇಂತಹ ಸಂದರ್ಭದಲ್ಲಿ ನಾವು ಬಾಬಾರವರ ಕಣ್ಣುಗಳನ್ನು ನೋಡಿದಾಗ ಒಂದು ಭರವಸೆ ನಮ್ಮಲ್ಲಿ ಮೂಡುತ್ತೆ. ನಮ್ಮ ಜೊತೆ ಬಾಬಾ ಇದ್ದಾರೆ. ಆ ಕ್ಷಣವೇ ನಮ್ಮ ಜೀವನದಲ್ಲಿ ಒಂದು ವಿಶ್ವಾಸ, ನಂಬಿಕೆಯಾಗಿ ಬದಲಾಗುತ್ತೆ. ನಾನು ಒಬ್ಬಂಟಿಯಲ್ಲ, ನನ್ನ ಜೊತೆ ಬಾಬಾ ಇದ್ದಾರೆ, ನಾನು ಎಲ್ಲವನ್ನ ನಿಭಾಯಿಸಬಲ್ಲೆ ಅನ್ನೋ ರೀತಿಲಿ ನಾವು ಧೈರ್ಯವಾಗಿ ನಮ್ಮ ಜೀವನದಲ್ಲಿ ಮುಂದುವರಿಯುವ ತೀರ್ಮಾನವನ್ನು ಕೂಡ ತಗೊಳ್ತೀವಿ ಅಲ್ವಾ? ಹಾಗಾಗಿ ಬಾಬಾರವರ ಒಂದು ಚಿತ್ರ ಕೇವಲ ಒಂದು ಭಾವಚಿತ್ರವಷ್ಟೇ ಅಲ್ಲ, ಸ್ವಯಂ ಅದು ಬಾಬಾರವರೇ ಆಗಿದ್ದಾರೆ, ಅವರ ಆಶೀರ್ವಾದವೇ ಆಗಿದೆ. ಅವರು ಭಾವಚಿತ್ರದ ಮೂಲಕ ಶಾಂತವಾಗಿದ್ದಾರೆ ನಿಜ, ಆದರೆ ನಮಗೆ ದಿನನಿತ್ಯ ಮಾರ್ಗದರ್ಶನವನ್ನ, ರಕ್ಷಣೆಯನ್ನ ನೀಡ್ತಾನೆ ಇರ್ತಾರೆ ಅನ್ನುವ ಅನುಭವ ಕೂಡ ನಮ್ಗಾಗ್ತಾ ಇದೆ. ಒಂದು ಸಾರಿ ನಕ್ಕ ಹಾಗಾಗಿರ್ಬೋದು, ಒಂದು ಸಾರಿ ಗಂಭೀರತೆ, ಒಂದು ಸಾರಿ ಮುನಿಸು, ಒಂದು ಸಾರಿ ಧ್ಯಾನ ರೀತಿಯ ಅನುಭವ ಆದಾಗಲೆಲ್ಲ ನಾವು ನಮ್ಮಲ್ಲಿ ಕೆಲವು ಪರಿವರ್ತನೆಗಳನ್ನು ಖಂಡಿತವಾಗಿ ಮಾಡ್ಕೊಳ್ತೀವಿ. ಬಾಬಾ ನಕ್ಕಾಗ ನಾವು ಅಂದ್ಕೊಳ್ತೀವಿ, ಇವತ್ತು ಬಾಬಾ ತುಂಬ ಖುಷಿಯಾಗಿ ನನ್ನ ನೋಡ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ, ಇವತ್ತು ನನ್ನ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಇಲ್ಲ, ನಾವು ಸಂತೋಷವಾಗಿದ್ದಾಗ ಅವರ ಕಣ್ಣುಗಳಲ್ಲೂ ನಾವು ಸಂತೋಷವನ್ನು ಕಾಣ್ತೀವಿ. ಅದೇ ನಮಗೆ ಏನಾದರೂ ಸಮಸ್ಯೆ ಆಗತ್ತೆ, ಮುಂದೆ ಸಮಸ್ಯೆ ಆಗ್ಬೋದು, ಇಲ್ಲ ಮೋಸಕ್ಕೆ ನಾವು ಒಳಗಾಗ್ಬೋದು, ಇಲ್ಲ ಏನಾದರೂ ಒಂದು ಸಣ್ಣ ಪುಟ್ಟ ಸಮಸ್ಯೆ ಎದುರಾಗುವಂಥ ಸಂದರ್ಭದಲ್ಲಿ ಅವರ ಮುಖದಲ್ಲಿ ಗಾಂಭೀರ್ಯತೆ ಕಾಣುತ್ತೆ. ಆವಾಗ ನಾವು ಅಂದ್ಕೊಳ್ತೀವಿ, ಯಾಕೋ ಬಾಬಾ ಬಹಳ ಗಾಂಭೀರವಾಗಿದ್ದಾರೆ, ಇವತ್ತು ನನಗೇನಾದರೂ ಸೂಚನೆ ಕೊಡ್ತಾ ಇದ್ದಾರಾ, ನಾನು ಆದಷ್ಟು ಹುಷಾರಾಗಿರೋಣ, ನನ್ನ ಪ್ರತಿ ಹೆಜ್ಜೆಗಳನ್ನ ನಾನು ಎಚ್ಚರಿಕೆಯಿಂದ ಇಡಬೇಕು, ನನ್ನ ಸುತ್ತಮುತ್ತ ಎಲ್ಲ ರೀತಿಲೂ ನಾನು ಗಮನಿಸಬೇಕು, ಹಾಗೆ ನಾನು ಸ್ವಲ್ಪ ಶಾಂತವಾಗಿರಬೇಕು, ಏನೋ ಆಗೋದ್ರಲ್ಲಿದೆ, ಹಾಗೆ ಆ ಪರಿಸ್ಥಿತಿನ ನಾನೇ ನಿಭಾಯಿಸ್ಬಿಡೋಣ ಅನ್ನೋ ರೀತಿಲಿ ಹುಷಾರಾಗ್ತೀವಿ. ಹುಷಾರಾಗಿ ಆ ಪರಿಸ್ಥಿತಿಗಳನ್ನ ಸಕ್ಷಮವಾಗಿ ಹ್ಯಾಂಡಲ್ ಮಾಡ್ತೀವಿ ಅಲ್ವಾ? ಅವರು ಧ್ಯಾನದಲ್ಲಿದ್ದಾರೆ, ಪ್ರಶಾಂತವಾದ ನಗು ಮುಖ, ಧ್ಯಾನದಲ್ಲಿದ್ದಾರೆ ಅಂತ ಅನಿಸ್ದಾಗ ನಮ್ಮಲ್ಲಿ ಭಕ್ತಿಯ ಭಾವ ಹೆಚ್ಚಾಗುತ್ತೆ. ನನ್ನ ಬಾಬಾ ಇದ್ದಾರೆ, ನನಗೋಸ್ಕರ ಎಲ್ಲ ರೀತಿಯ ಸಿದ್ಧತೆ ಮಾಡ್ತಾ ಇದ್ದಾರೆ, ಖಂಡಿತ ನನ್ನ ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳನ್ನು ಬಾಬಾ ಬಗೆಹರಿಸ್ಕೊಡ್ತಾ ಇದ್ದಾರೆ ಅನ್ನುವ ರೀತಿಯಲ್ಲಿ ಒಂದು ಭರವಸೆ ಮೂಡುತ್ತೆ. ನಾವು ಬಾಬಾರವರ ಭಾವಚಿತ್ರವನ್ನು ನೋಡಿದಾಗ ಅವರು ನಮಗೆ ಅನೇಕ ರೀತಿಯ ಸನ್ನೆಗಳನ್ನು ಕೊಡ್ತಾರೆ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಕೆಲವು ಪರಿವರ್ತನೆಗಳನ್ನು ತಗೊಳ್ಳಿಕ್ಕೆ ಅವರು ನಮಗೆ ಸಹಾಯ ಮಾಡ್ತಾರೆ. ಅಂದರೆ ಕೆಲವು ಸೂಚನೆಗಳನ್ನು ಸಮಯ ಸಮಯಕ್ಕೆ, ಸಂದರ್ಭಕ್ಕೆ ತಕ್ಕ ಹಾಗೆ ಕೊಟ್ಟು ನಮ್ಮನ್ನು ಎಚ್ಚರಿಸ್ತಾರೆ, ಕಾಪಾಡ್ತಾರೆ, ರಕ್ಷಿಸ್ತಾರೆ. ಅಂದರೆ ನಾವು ಕರ್ಮ ಮಾಡಬೇಕು, ಅದಕ್ಕೆ ಫಲ ಕೊಡೋರು ಅವರಾಗಿದ್ದಾರೆ ಅಲ್ವಾ? ಹಾಗಾಗಿ ನಮ್ಮ ಜವಾಬ್ದಾರಿಗಳಿಂದನೂ ನಾವು ಹಿಂದೆ ಸರಿಯೋ ಹಾಗಿಲ್ಲ. ಹಾಗಾಗಿ ನಮ್ಮನ್ನು ಅವರು ಎಚ್ಚರಿಸುವ ಮೂಲಕ ನಮಗೆ ಈ ರೀತಿಯ ಸೂಚನೆಗಳನ್ನು ಕೊಟ್ಟೇ ಕೊಡ್ತಾರೆ.
ಹಾಗಾದರೆ ಇದನ್ನು ಕೆಲವರು ಕಲ್ಪನೆ ಅಂದ್ಕೊಳ್ಬೋದು. ಖಂಡಿತ ಇದು ಕಲ್ಪನೆಯಲ್ಲ. ಇದು ನಮ್ಮ ಶ್ರದ್ಧೆ, ಭಕ್ತಿ, ನಂಬಿಕೆಯ ಪರಾಕಾಷ್ಠೆಯಾಗಿದೆ. ಇದು ಭಕ್ತ ಹಾಗೂ ದೇವರ, ಹಾಗೆ ಗುರು ಮತ್ತು ಶಿಷ್ಯನ ಅದೃಶ್ಯ ಸಂವಾದವಾಗಿದೆ. ಇಲ್ಲಿ ಶಬ್ದಗಳ ಅವಶ್ಯಕತೆ ಇರೋದಿಲ್ಲ. ಕಣ್ಣುಗಳ ಮೂಲಕವೇ ನಮಗೆಲ್ಲ ತಿಳಿದು ಹೋಗುತ್ತೆ. ಯಾಕಂದರೆ ಬಾಬಾರವರ ಕಣ್ಣುಗಳು ದಯೆಯಿಂದ, ಪ್ರೇಮದಿಂದ, ಕರುಣೆಯಿಂದ ನಮ್ಮನ್ನು ಸದಾ ನೋಡ್ತಾನೆ ಇರ್ತವೆ ಅನ್ನುವ ರೀತಿಯಲ್ಲಿ ನಮಗೆ ಅನುಭವ ಆಗ್ತಾನೆ ಇರುತ್ತೆ. ಅವರು ಸರ್ವವ್ಯಾಪಿಯಾಗಿದ್ದಾರೆ, ಅರಿವಾಗಿದ್ದಾರೆ, ಗುರುವಾಗಿದ್ದಾರೆ. ಒಂದೇ ಸಮಯದಲ್ಲಿ ಬಾಬಾ ಎಲ್ಲ ಕಡೆ ಇರ್ತಾರೆ. ಇದು ಶಿರಡಿಯ ಜನತೆಯ ಅನುಭವ ಹಾಗೂ ಅವರ ಭಕ್ತರ ಅನುಭವವೂ ಆಗಿದೆ. ಅವರು ಕೇವಲ ಶರೀರದ ಮೂಲಕವಷ್ಟೇ ಅಲ್ಲ, ಪ್ರೇಮ, ದಯೆ, ಕರುಣೆ, ಚೇತನದ ಮೂಲಕವೂ ಕೂಡ ಸದಾ ನಮ್ಮಲ್ಲಿ ಜಾಗೃತವಾಗೇ ಇರ್ತಾರೆ. ಹಾಗಾಗಿ ನಾವು ಅವರ ಕಣ್ಣುಗಳತ್ತ ನೋಡಿದ ತಕ್ಷಣ ನಾವು ಒಬ್ಬಂಟಿಯಲ್ಲ, ಬಾಬಾ ನಮ್ಮ ಜೊತೆಗಿದ್ದಾರೆ ಎನ್ನುವ ಅನುಭವವಾಗುತ್ತದೆ. ಜೀವನದಲ್ಲಿ ನಾನು ಕೂಡ ಗೆಲ್ತೀನಿ ಅನ್ನುವ ಭರವಸೆ ಮೂಡುತ್ತೆ. ತಿಳಿಯದೆ ನಾವು ಮಾಡಿರುವ ಪಾಪಗಳನ್ನು ನಾನು ಕಳೆದುಕೊಳ್ತೀನಿ, ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ, ಎಲ್ಲವನ್ನ ಭರಿಸಿ ನನ್ನನ್ನು ಕ್ಷಮಿಸ್ತಾರೆ, ಮತ್ತೊಂದು ಅವಕಾಶವನ್ನು ನನಗೆ ಕೊಡ್ತಾರೆ ಎನ್ನುವ ಭರವಸೆ, ವಿಶ್ವಾಸ ನಮ್ಮಲ್ಲಿ ಜಾಗೃತವಾಗುತ್ತೆ. ಅವರು ಸದಾ ನಮ್ಮ ಜೊತೆಗೆ ಇದ್ದು ನಮ್ಮ ಪ್ರತಿ ಭಾವನೆ ಆಗಿರ್ಬೋದು, ಕೆಲಸ ಕಾರ್ಯಗಳನ್ನಾಗಿರ್ಬೋದು, ಚಲನವಲನಗಳನ್ನಾಗಿರ್ಬೋದು, ಯೋಚನೆಗಳನ್ನಾಗಿರ್ಬೋದು, ಚಿಂತನೆಗಳನ್ನಾಗಿರ್ಬೋದು ಸದಾ ಗಮನಿಸ್ತಾನೆ ಇರ್ತಾರೆ. ಹಾಗಾಗಿ ಭಾವಚಿತ್ರದ ಮೂಲಕ ಬಾಬಾರವರ ಕಣ್ಣುಗಳು ಕೇವಲ ನಮ್ಮನ್ನು ನೋಡ್ತಾ ಇಲ್ಲ, ನಮಗೆ ದಾರಿ ತೋರಿಸ್ತಾ ಇರ್ತವೆ. ಕೆಲವೊಂದ್ಸರಿ ತಪ್ಪು ಮಾಡಬೇಕಾದರೆ ತಪ್ಪದು ಅನ್ನುವ ರೀತಿಯಲ್ಲಿ ಅರಿವು ಮೂಡಿಸ್ತವೆ. ಸರಿ, ನಾವು ಕೋಪಗೊಂಡಾಗ ಸಮಾಧಾನ ಹೇಳ್ತವೆ. ಯಾರಾದರೂ ನಮ್ಮ ನೋವಿಗೆ ಕಾರಣವಾಗಿ ನಾವು ದುಃಖದಿಂದ ಆಳ್ತಾ ಇರಬೇಕಾದ್ರೆ ಆ ಕಣ್ಣುಗಳು ನಮ್ಮನ್ನು ಸಂಭಾಳಿಸುವ ರೀತಿಯಲ್ಲಿ ನಮಗೆ ಸಮಾಧಾನ ಮಾಡ್ತವೆ. ಅನೇಕ ಜನರ ಕೆಟ್ಟ ದೃಷ್ಟಿ ಬೀಳದಂತೆ ನಮ್ಮನ್ನು ರಕ್ಷಿಸ್ತವೆ. ಸದಾ ನಾವು ಮುಂದೆ ಸಾಗುವ ಶಕ್ತಿಯನ್ನು ನೀಡ್ತವೆ. ಭರವಸೆ ಕಳೆದುಕೊಂಡು ಕುಗ್ಗಿದಾಗ ಭಾವಚಿತ್ರದ ಮೂಲಕ ಬಾಬಾ ಜೀವಂತವಾಗಿರುವ ಅನುಭವ ಮಾಡಿಸ್ತಾರೆ ತಮ್ಮ ಕಣ್ಣುಗಳ ಮೂಲಕ. ಹಾಗೆ ಪ್ರತಿ ಬಾರಿ ನಾವು ಬಾಬಾರವರ ಭಾವಚಿತ್ರ ನೋಡಿದಾಗ ನಾವು ಅವರ ಜೊತೆ ಮಾತನಾಡಲೇಬೇಕು. ನಾವು ನಮ್ಮ ಎಲ್ಲ ರೀತಿಯ ಭಯವನ್ನಾಗಿರ್ಬೋದು, ಕಷ್ಟಗಳನ್ನಾಗಿರ್ಬೋದು, ದುಃಖಗಳನ್ನಾಗಿರ್ಬೋದು ಅವರ ಬಳಿ ಹೇಳ್ಕೊಳ್ಳೇಬೇಕು. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿಗಳನ್ನು ನೋಡಿ ಬದಲಾಗುವ ಜನರಿಗಿಂತ ಆ ಗುರುವನ್ನು ನಾವು ಯಾವತ್ತಿಗೂ ಮರೀಲೇಬಾರದು. ಜೀವನದಲ್ಲಿ ಎಲ್ಲ ರೀತಿಯ ಸಮಯ ಮೀರಿ ಹೋದ ನಂತರ ಅವರ ಶರಣದಲ್ಲಿ ನಾವು ಶರಣಾಗೋದಕ್ಕಿಂತ ಸಮಯ ಇದ್ದಾಗಲೇ ನಾವು ಅವರಿಗೆ ಶರಣಾಗಿ ನಮ್ಮ ಎಲ್ಲ ರೀತಿಯ ಕಷ್ಟ, ದುಃಖ, ಸಮಸ್ಯೆಗಳಿಗೆ ಪರಿಹಾರ ಕೇಳಿದಾಗ ಖಂಡಿತ ಅದಕ್ಕೆ ತಕ್ಕ ಹಾಗೆ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ, ರಕ್ಷಣೆ ನೀಡ್ತಾ ನಮ್ಮನ್ನು ಸಂಭಾಳಿಸ್ತಾ ನಮ್ಮ ಜೊತೆಗೇ ಸಾಕ್ತಾರೆ. ಅಂತಹ ಕರುಣಾಮಯ, ದಯಾಮಯ, ಪ್ರೇಮಮಯ ದೃಷ್ಟಿ ಸಾಯದ್ದಾಗಿದೆ. ಹಾಗೆ ಪ್ರತಿ ಬಾರಿಯೂ ನೀವು ಅವರನ್ನು ನೋಡಿದಾಗ ನಿಮ್ಮ ಇಚ್ಛೆಯನ್ನಾಗಿರ್ಬೋದು, ಕನಸುಗಳನ್ನಾಗಿರ್ಬೋದು, ಮುಂದಿನ ಯೋಜನೆಗಳನ್ನಾಗಿರ್ಬೋದು ಎಲ್ಲವನ್ನ ನೀವು ಅವರ ಬಳಿ ಹೇಳ್ಕೊಳ್ತಾ ಹೋದ ಹಾಗೆ ನಮ್ಮನ್ನು ಅವರು ಎಲ್ಲ ರೀತಿಯಲ್ಲೂ ಅರ್ಹರಾಗಿಸಿ ಅದನ್ನು ಪಡೆದುಕೊಳ್ಳುವ ಯೋಗ್ಯತೆಯನ್ನು ನಮಗೆ ಕಾಣಿಸ್ತಾರೆ. ಆ ದಾರಿಯಲ್ಲಿರುವ ಅಡೆತಡೆಗಳನ್ನು, ಬಾಧೆಗಳನ್ನು ನಿವಾರಣೆ ಮಾಡ್ತಾರೆ. ಹಾಗೆ ನಮ್ಮ ಪ್ರತಿ ಇಚ್ಛೆ, ಕನಸುಗಳನ್ನು ಈಡೇರಿಸಿಕೊಳ್ಳಲು ನಮಗೆ ದಾರಿಗಳನ್ನು ತೆರೀತಾ ಹೋಗ್ತಾರೆ, ಅವಕಾಶಗಳನ್ನು ಅದೃಷ್ಟದ ರೂಪದಲ್ಲಿ ನೀಡ್ತಾ ಹೋಗ್ತಾರೆ. ಕಣ್ಣುಗಳ ಮೂಲಕ ನಮಗೆ ಉತ್ತರ ಕೂಡ ಸಿಗ್ತಾ ಹೋಗುತ್ತೆ. ಬಾಬಾರವರ ಕಣ್ಣುಗಳು ನಮ್ಮನ್ನು ಪ್ರತಿ ದಿಕ್ಕಿನಿಂದಲೂ ನೋಡುತ್ತವೆ. ಅವರ ದೃಷ್ಟಿ ನಮಗೆ ಯಾವಾಗಲೂ ಆಶ್ವಾಸನೆ ನೀಡ್ತಾನೆ ಹೋಗುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವುದನ್ನ ಪಡಿಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ, ಎಲ್ಲವನ್ನ ಅವರು ನೋಡ್ತಾನೆ ಇರ್ತಾರೆ. ನಾವು ಬೀಳುವಾಗ ನಮ್ಮ ಕೈ ಹಿಡಿದು ಸಂಭಾಳಿಸ್ತಾರೆ. ನಾವು ಆಯಾಸಗೊಂಡಾಗ ನಮ್ಮ ಆಯಾಸ ನಿವಾರಣೆ ಸ್ವಯಂ ಅವರೇ ಮಾಡ್ತಾರೆ ಅವರ ಕಣ್ಣುಗಳ ಮೂಲಕ. ಅತ್ತಾಗ ಓಡೋಡಿ ಬಂದು ಆ ಕಣ್ಣುಗಳು ನಮ್ಮನ್ನು ಸಮಾಧಾನ ಪಡಿಸ್ತವೆ ಅನ್ನೋ ರೀತಿಯಲ್ಲಿ ನಮಗೆ ಭಾಸವಾಗ್ತಾ ಹೋಗುತ್ತೆ. ಭಯಗೊಂಡಾಗ, ಕುಗ್ಗಿದಾಗ ಹೆದರಬೇಡ, ನಾನಿರುವೆ ನಿನ್ನ ಜೊತೆ ಅನ್ನುವ ವಿಶ್ವಾಸ ಮೂಡಿಸ್ತವೆ. ಪ್ರತಿ ಬಾರಿ ನಾವು ಬಾಬಾರವರ ಫೋಟೋವನ್ನು ನೋಡ್ತಾ ಇರಬೇಕಾದ್ರೆ, ಬಾಬಾ ನೀವು ನನ್ನ ಜೊತೆಗೆ ಇದ್ದೀರಾ, ನನ್ನನ್ನು ಕೈ ಹಿಡಿದು ನಡೆಸ್ತಾ ಇದ್ದೀರಾ, ಹಾಗೆ ನೀವು ಯಾವಾಗಲೂ ನಿಮ್ಮ ದಯೆ, ಕರುಣೆ, ಪ್ರೇಮ ಪೂರಿತ ದೃಷ್ಟಿಯಿಂದ ನನ್ನನ್ನು ನೋಡ್ಕೊಳ್ಳಿ ಎನ್ನುವ ಪ್ರಾರ್ಥನೆಯೊಂದಿಗೆ ನಾವು ಅವರ ಕಣ್ಣುಗಳನ್ನು ದಿನನಿತ್ಯ ನೋಡ್ತಾನೆ ಇರಬೇಕು. ಹಾಗೆ ಬಾಬಾರವರ ಜೊತೆ ಸಾಗುವ ನಮ್ಮ ಜೀವನ ನಿಂತ ನೀರಲ್ಲ. ಬಾಬಾರವರ ದೃಷ್ಟಿಗೆ ಹೋದವರ ಪತನ ಎಂದಿಗೂ ಸಾಧ್ಯವಿಲ್ಲ, ಅಸಂಭವ ಕೂಡ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಈ ಜಗತ್ತಿನ ಯಾವುದೇ ಕೆಟ್ಟ ದೃಷ್ಟಿ ಕೂಡ ನಮ್ಮನ್ನು ಏನೂ ಮಾಡಲಾರದು. ಹಾಗಾಗಿ ಬಾಬಾರವರ ಚಿತ್ರ ಒಂದು ಫ್ರೇಮ್, ಹಾಗೆ ಹಾಳೆಯ ಮೇಲೆ ಬರೆದಿರುವ ಚಿತ್ರವಲ್ಲ, ಅದು ಬಾಬಾರವರ ಜೀವಂತ ಉಪಸ್ಥಿತಿಯಾಗಿದೆ. ವಿಚಾರದ ಬಗ್ಗೆ ನನಗೆ ಸಾಕಷ್ಟು ಅನುಭವ ಆಗಿದೆ. ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ಅವರ ಕಣ್ಣುಗಳನ್ನು ನೋಡಿ ನಾನು ಹೇಳ್ತೀನಿ, ಬಾಬಾ ಹೊರಗಡೆ ಹೋಗಿ ಬರ್ತಾ ಇದ್ದೀನಿ, ನೀವು ನನ್ನ ಜೊತೆಗಿರಬೇಕು. ಖಂಡಿತ ಅವ್ರು ನನ್ನ ಜೊತೆಗಿರ್ತಾರೆ ಅನ್ನೋದಕ್ಕೆ ಅವ್ರು ನನಗೆಲ್ಲಾದರೂ ಒಂದು ರೂಪದಲ್ಲಿ ಕಾಣಿಸ್ಕೊಳ್ತಾರೆ. ಊರಿಗೆ ಹೋಗಬೇಕಾದ್ರೂ ಅಷ್ಟೇ, ಯಾವುದಾದ್ರೂ ಒಂದು ಕೆಲಸದ ನಿಮಿತ್ತ ಹೊರಗೆ ಹೋಗಬೇಕಾದ್ರೂ ಅಷ್ಟೇ, ಮಕ್ಕಳನ್ನು ಶಾಲೆಗೆ ಕಳಿಸ್ಬೇಕಾದ್ರೂ ಅಷ್ಟೇ, ಬಾಬಾ ನೀವು ಅವ್ರ ಜೊತೆಗೆ ಹೋಗಿ. ತಲೆಯಲ್ಲಿ ಬುದ್ಧಿ ವಿವೇಕವಾಗಿರಿ, ಅವರ ಕೈಯಲ್ಲಿ ನೀವು ಪೆನ್ನಾಗಿರಬೇಕು, ಅವರು ಬರೆಯುವ ಪ್ರತಿ ಅಕ್ಷರದಲ್ಲೂ ನೀವಿರಬೇಕು. ಆ ರೀತಿ ಅವರ ಕಲಿಕೆಯಾಗಿರಿ ಅಂಥೇಳಿ ಯಾವಾಗಲೂ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ.
ಪ್ರತಿ ಕ್ಷಣವೂ ಕೂಡ ನಿಮ್ಮ ಕಣ್ಣುಗಳು ನನ್ನನ್ನು ಗಮನಿಸ್ತಾ ಇರಬೇಕು. ನನ್ನಿಂದ ಯಾವುದೇ ರೀತಿ ತಪ್ಪುಗಳಾಗಬಾರ್ದು, ಒಳಿತಿನೊಂದಿಗೆ ನನ್ನ ಜೀವನ ಸಾಗಬೇಕು. ಅಷ್ಟರ ಮಟ್ಟಿಗೆ ನಿಮ್ಮ ದಿವ್ಯ ದೃಷ್ಟಿ ನನ್ನ ಮೇಲೆ ಇರಲಿ ತಂದೆ ಅನ್ನುವ ಒಂದೇ ಒಂದು ಪ್ರಾರ್ಥನೆ ಇದೆಯಲ್ಲ, ಆ ಕಣ್ಣುಗಳು ಸದಾ ನಮ್ಮನ್ನು ಹಿಂಬಾಲಿಸುವಂತಹ ಅನುಭವ ನಮಗೆ ಮೂಡುತ್ತೆ. ಯಾರೋ ನಮ್ಮ ಜೊತೆಗಿದ್ದಾರೆ, ನಡೀತಾ ಇದ್ದಾರೆ, ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ, ನನ್ನನ್ನು ಕೂಗ್ತಾ ಇದ್ದಾರೆ ಅಂತ ಹೇಳಿ ಅನುಭವ ಖಂಡಿತ ಆಗುತ್ತೆ. ಇದೇ ರೀತಿ ಒಂದು ಸತ್ಯ ಘಟನೆಯನ್ನು ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಿಂದೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಇದರ ಅನುಭವವನ್ನು ಹಂಚಿಕೊಂಡಿದ್ದೆ. ಈ ವಿಡಿಯೋನ ಮಾಡಲಿಕ್ಕೂ ಕೂಡ ಇದೇ ಒಂದು ಕಾರಣವಾಗಿದೆ. ಅಂದರೆ ನಿನ್ನೆ ದಿನ ನನಗೆ ಯಾರೋ ಕರೆ ಮಾಡಿದಾಗ ಅವ್ರು ಹೇಳಿದರು, ನಾನು ರಾತ್ರಿ ಒಬ್ಬಳೇ ಇದ್ದೆ. ಅಂದರೆ ಅವ್ರಿಗೆ ಸ್ವಲ್ಪ ಏಜ್ ಆಗಿದೆ, ಹಾಗಾಗಿ ಮನೆಯಲ್ಲಿದ್ದವರೆಲ್ಲ ಯಾವುದೋ ಒಂದು ಫಂಕ್ಷನ್ ನಿಮಿತ್ತ ಹೊರಗಡೆ ಹೋಗಿದ್ರಂತೆ. ಅಮ್ಮ ನೀವು ಮನೆಯಲ್ಲೇ ಇದ್ದು ಮನೆಯನ್ನು ನೋಡ್ಕೊಳ್ಳಿ ಅನ್ನೋ ರೀತಿಲಿ, ಅಂದರೆ ಅವರೇ ನನಗೆ ಬರೋಕ್ಕಾಗೋದಿಲ್ಲ, ನೀವು ಹೋಗಿ ಬನ್ನಿ ಎಲ್ಲರೂ, ನಾನು ಮನೇಲಿ ಇರ್ತೀನಿ ಅಂತ ಹೇಳಿ ಇದ್ರಂತೆ. ಆ ಸಮಯದಲ್ಲಿ ರಾತ್ರಿ ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಮಲಗಿದ ತಕ್ಷಣ ಇವರಿಗೆ ಎದೆ ನೋವು ಬಂದ್ಬಿಟ್ಟಿದೆ. ಸಮಯದಲ್ಲಿ ಇವರು ಮನೆಯಲ್ಲಿರೋರು ಯಾರನ್ನೂ ನೆನೆಸ್ಕೊಂಡಿಲ್ಲ. ಅಂದರೆ ಫೋನ್ ಮಾಡಬೇಕು ಅಂತೇಳಿ ಇವ್ರಿಗೆ ಅನಿಸ್ಲಿಲ್ಲ, ಏನೂ ಅನಿಸ್ಲಿಲ್ಲ. ತಕ್ಷಣ ಇವರಿಗೆ ನೆನಪು ಬಂದಿದ್ದೆ ನನ್ನ ಬಾಬಾ. ಬಾಬಾ ಬಾಬಾ ನನಗೆ ತುಂಬ ಎದೆ ನೋವು ಬಂದಿದೆ ಬಾಬಾ ಅಂತೇಳಿ ಕೋಣೆಯಿಂದ ಎದ್ದು ಅವರು ಟಿ ವಿ ರೂಮಲ್ಲಿ ಕೂಡ ಒಂದು ಬಾಬಾರವರ ಫೋಟೋ ಹಾಕ್ಕೊಂಡಿದ್ದರಂತೆ. ಅಲ್ಲಿಗೆ ಬಂದ ತಕ್ಷಣ ಆ ಫೋಟೋದ ಮೂಲಕ ಕಣ್ಣುಗಳನ್ನು ನೋಡಿದಾಗ ಆ ಕಣ್ಣುಗಳಲ್ಲಿ ಬಾಬಾ ಹೇಳಿದ್ರಂತೆ, ನನ್ನನ್ನು ಅಪ್ಕೋ ಒಂದ್ಸರಿ, ಎಲ್ಲ ರೀತಿಯಲ್ಲಿ ನಿನಗೆ ನೋವು ನಿವಾರಣೆ ಆಗುತ್ತೆ ಅಂತೇಳಿ. ಆ ಕ್ಷಣವೇ ಆ ಫೋಟೋವನ್ನು ತೆಗೆದು ತಮ್ಮ ಎದೆಗೆ ಔಚಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರಂತೆ. ತಕ್ಷಣವೇ ನಿರಾಳವಾದ ಅನುಭವ ಅಂತೆ. ಅಂದರೆ ಎದೆನ ಯಾರೋ ಸಮಾಧಾನವಾಗಿ ನೇವರಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅನುಭವ ಆಗ್ತಾ ಇತ್ತಂತೆ. ಮಗು, ನಾನಿದ್ದೀನಿ ನಿನ್ನ ಜೊತೆ, ನಿನ್ನ ನಂಬಿಕೆಯಲ್ಲಿ ನಾನಿದ್ದೀನಿ, ನಿನ್ನ ದೃಢವಾದ ವಿಶ್ವಾಸದಲ್ಲಿ ನಾನಿದ್ದೀನಿ, ನೀನು ಯಾವುದಕ್ಕೂ ಹೆದರಬೇಡ ಅನ್ನೋ ರೀತಿಯಲ್ಲಿ ಅನುಭವ ಆಯ್ತಂತೆ. ಅದನ್ನು ಕೂಡ ಇವತ್ತು ಅವರು ಅದನ್ನೇ ಶೇರ್ ಮಾಡ್ಕೊಂಡಿದ್ದು. ನೀವು ಹೇಳಿದ ಮಾತು ಸತ್ಯ. ಯಾವಾಗಲೂ ನಾನು ನಿಮ್ಮ ವಿಡಿಯೋಗಳನ್ನು ನೋಡ್ತಾನೆ ಇರ್ತೀನಿ. ಅದರಲ್ಲಿ ನೀವು ಹೇಳುವ ಪ್ರತಿ ಮಾತು ಕೂಡ ಸತ್ಯವಾಗಿದೆ, ಅಕ್ಷರ ಸಹ ಸತ್ಯವಾಗಿದೆ. ಯಾಕಂದರೆ ಪ್ರತಿಯೊಂದು ಅಕ್ಷರದಲ್ಲೂ ಬಾಬಾರವರ ಬಗ್ಗೆ ನೀವು ನುಡಿಯುವ ಪ್ರತಿಯೊಂದು ಅಕ್ಷರದಲ್ಲೂ ಅವರಿದ್ದಾರೆ. ಅದರ ಅನುಭೂತಿ ನನಗಾಗಿದೆ. ನಂಗೆ ತುಂಬ ಸಮಾಧಾನ ಆಯಿತು. ಹಾಗೆ ಆರಾಮಾಗಿ ಆಮೇಲೆ ಸ್ವಲ್ಪ ದೇವರ ಮನೆಗೆ ಹೋಗಿ ಉದಿಯನ್ನು ನೀರಿಗೆ ಬೆರೆಸಿ ಕುಡಿದು ನಾನು ಬಾಬಾರವರ ಫೋಟೋವನ್ನು ಎದೆ ಮೇಲೆ ಇಟ್ಕೊಂಡು ಆರಾಮಾಗಿ ನಾನು ನಿದ್ದೆ ಮಾಡಿದೆ. ಬೆಳಗ್ಗೆ ನನಗೆ ಯಾವುದೇ ರೀತಿ ಎದೆ ನೋವು ಬಂದಿತ್ತು ಅನ್ನುವ ರೀತಿಯಲ್ಲಿ ಅನುಭವವೇ ಆಗಲಿಲ್ಲ, ಆಯಾಸ ಕೂಡ ಇರಲಿಲ್ಲ. ಅಷ್ಟು ಸಂತೋಷವಾಗಿ ನಾನಿದ್ದೆ. ಆವತ್ತಿನಿಂದ ಇವತ್ತಿಗೂ ಕೂಡ ನನಗೆ ಎದೆ ನೋವು ಬರಲೇ ಇಲ್ಲ. ಅಷ್ಟರ ಮಟ್ಟಿಗೆ ವೈದ್ಯೋ ನಾರಾಯಣೋ ಹರಿಯನ್ನು ಹಾಗೆ ಬಾಬಾ ನನ್ನನ್ನು ಸಂಭಾಳಿಸಿದ್ರು ಅನ್ನೋ ರೀತಿಲಿ ಅವರು ತಮ್ಮ ಅನುಭವವನ್ನು ಹೇಳ್ಕೊಂಡಿದ್ದಾರೆ. ಅಂದರೆ ಆಸ್ಪತ್ರೆಗೆ ಹೋಗೋದು ತಪ್ಪಂತ ಅಲ್ಲ, ಆಸ್ಪತ್ರೆಗೆ ಹೋಗಿ ಕೂಡ ಕೆಲವೊಂದು ಸಾರಿ ಕಾಯಿಲೆಗಳು ನಿವಾರಣೆ ಆಗೋದಿಲ್ಲ. ಅದಕ್ಕಿಂತ ಮೊದಲೇ ನಾವು ಭಗವಂತನಲ್ಲಿ ಶರಣಾಗಿ ನಂತರ ನಾವು ಆಸ್ಪತ್ರೆಗೆ ಹೋದಾಗ ಅದಕ್ಕೆ ಸರಿಯಾಗಿ ಒಂದು ಪ್ರತಿಕ್ರಿಯೆ ನಮಗೆ ಸಿಗುತ್ತೆ. ಯಾಕಂದರೆ ಬಾಬಾರವರಲ್ಲಿ ನಾವು ಎಲ್ಲ ರೀತಿಯ ಸಮರ್ಪಣೆಯಾಗಿ ಆ ಜಾಗಕ್ಕೆ ಹೋಗಿರ್ತೀವಿ. ಅಲ್ಲಿಗೆ ಹೋಗಬೇಕೋ ಬೇಡ ಅಂತೇಳಿ ಅವರು ನಿರ್ಧಾರ ಮಾಡಿ ಕಳಿಸಿರ್ತಾರೆ. ಆಗಲೇ ನಾವು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ. ಇಲ್ಲಿ ಹೋಗದೇನೂ ಕೂಡ ನಮ್ಮ ಕಾಯಿಲೆಗೆ ನಿವಾರಣೆ ಸಿಕ್ಬಿಡತ್ತೆ. ಒಟ್ಟಾರೆಯಾಗಿ ಇಲ್ಲಿ ಹೇಳುವ ವಿಚಾರ ಅಂದರೆ ಪರಿಪೂರ್ಣವಾಗಿ ನಾವು ಅವರಲ್ಲಿ ಶ್ರದ್ಧೆ ಇಟ್ಟು ಸಮರ್ಪಣೆಯಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದ್ರಿಂದ, ಯಾವುದೇ ಕಾಯಿಲೆಯನ್ನು ನಿವಾರಣೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅಲ್ಲಿ ಒಂದು ಭರವಸೆಯಾಗಿ ಬೆಳಕಾಗಿ ಅವರ ದೃಷ್ಟಿ ಸದಾ ನಮ್ಮನ್ನು ಗಮನಿಸ್ತಾ ಇರತ್ತೆ. ಅದು ನಮಗೆ ಏನು ಬೇಕು ಏನು ಬೇಡ ಎಲ್ಲವನ್ನು ನೋಡಿ ನಮಗೆ ತಂದುಕೊಡುತ್ತೆ. ಅಂದರೆ ನಾವು ತರಕಾರಿ ತರಲಿಕ್ಕೆ ಹೋದಾಗ ಸುಮ್ಮನೆ ತರಕಾರಿಯನ್ನು ತುಂಬ್ಕೊಳ್ಳೋದಿಲ್ಲಲ್ವಾ, ಹುಳ ಆಗಿದೆಯಾ ಇಲ್ಲ ಒಳ್ಳೇದಿದೆಯಾ ಈ ರೀತಿ ಆಯ್ಕೆ ಮಾಡ್ಕೊಳ್ತೀವಿ. ಅದೇ ರೀತಿ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸದಿಂದ ಶರಣಾದರೆ ನಮಗೆ ಅವರು ಇದೇ ರೀತಿ ಯಾವುದು ಒಳ್ಳೆಯದು ಅದನ್ನು ಕೊಡ್ತಾ ಹೋಗ್ತಾರೆ. ಯಾವುದು ಕೆಟ್ಟದು, ಅವರ ದೃಷ್ಟಿಗೆ ಯಾವುದು ಕೆಟ್ಟದು ಅಂತ ಹೇಳಿ ಅನ್ಸುತ್ತೋ ಅದನ್ನು ನಮ್ಮಿಂದ ದೂರ ಮಾಡ್ತಾ ಹೋಗ್ತಾರೆ. ಈ ವಿಚಾರದ ಮೇಲೆ, ಈ ಮಾತಿನ ಮೇಲೆ ನೀವು ನಂಬಿಕೆ ಇಟ್ಟು ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗ್ತಾ ಹೋಗ್ರಿ. ನಿಮ್ಗೆ ಏನೇ ಸಮಸ್ಯೆ ಬರಲಿ, ಹಾಗೆ ನಿಮ್ಗೆ ಎಷ್ಟೇ ಸಂತೋಷ ಆಗಲಿ, ಅವರ ಕಣ್ಣುಗಳನ್ನೊಮ್ಮೆ ದೃಷ್ಟಿ ಇಟ್ಟು ನೋಡಿ. ಆ ದಯೆ, ಆ ಕರುಣೆ, ಆ ಪ್ರೇಮದ ಮೂರ್ತಿ ನಿಮ್ಗೆ ಯಾವ ರೀತಿ ಸ್ಪಂದಿಸ್ತಾರೆ ಅಂತೇಳಿ ನಿಮಗೆ ಇದರ ಅನುಭವ ಆಗುತ್ತೆ. ಸಾಕಷ್ಟು ಜನರಿಗೆ ಇದರ ಅನುಭವ ಆಗಿದೆ. ಆದರೆ ಇನ್ನೂ ಕೆಲವರು ಅನುಭವ ಪಡ್ಕೊಳ್ಬೇಕು ಅಂತ ಇದ್ದೀರಾ ಅಂದರೆ ಇದರಿಂದಲೇ ನೀವು ಬಾಬಾರವರ ಕಣ್ಣುಗಳ ಜೊತೆ ಮಾತನಾಡುವ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಇದು ಮೌನದ ಅಭ್ಯಾಸ ಆಗಿರ್ಬೋದು, ಶಬ್ದಗಳು ಇದರಲ್ಲಿ ಇಲ್ಲದೆ ಇರ್ಬೋದು, ಆದರೆ ಆ ಕಣ್ಣುಗಳ ಮೂಲಕ ಅವರು ನಮ್ಮ ಜೊತೆ ಯಾವ ರೀತಿ ಮಾತಾಡ್ತಾರೆ ಅನ್ನುವ ಅನುಭವ ನಿಮ್ಗೆ ಆಗ್ತಾ ಹೋಗುತ್ತೆ. ಇದರಿಂದ ನಿಮ್ಮ ಜೀವನ ಪರಿವರ್ತನೆ ಕೂಡ ಕಂಡುಕೊಳ್ಳುತ್ತೆ. ಸ್ನೇಹಿತರೆ, ಮಾಹಿತಿ ಇಷ್ಟವಾಗಿದೆ ಅಂತ ಅನ್ಕೊಳ್ತೀನಿ. ಈ ಅಭ್ಯಾಸವನ್ನು ನಾಳೆ ಗುರುಪೂರ್ಣಿಮೆಯಿಂದ ಶುರು ಮಾಡಿ. ಮತ್ತೊಮ್ಮೆ ಸರ್ವರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುವಿನ ಅನುಗ್ರಹ ಆಶೀರ್ವಾದ ಸಮಸ್ತ ಜನತೆಗೂ, ಸಮಸ್ತ ಸೃಷ್ಟಿಗೂ, ಸಮಸ್ತ ಜಗತ್ತಿಗೂ ಸುಖಕರವಾಗಿ ಸಿಗಲಿ ಅಂತ ಹೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಇನ್ನೂ ಕಾಲ ಮಿಂಚಿಲ್ಲ, ಪರಿಸ್ಥಿತಿಗಳು ಹದಗೆಡುವುದಕ್ಕಿಂತ ಮೊದಲೇ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿ. ಆಗ ಎಂತಹ ಪರಿಸ್ಥಿತಿಗಳೇ ಎದುರಾಗಲಿ, ಕಠಿಣತೆಗಳೇ ಎದುರಾಗಲಿ, ಅವುಗಳನ್ನೆಲ್ಲ ಸಂಭಾಳಿಸಿಕೊಂಡು ಹೋಗುವ ಧೈರ್ಯ, ಆತ್ಮವಿಶ್ವಾಸವನ್ನು, ರಕ್ಷಣೆಯನ್ನು, ಮಾರ್ಗದರ್ಶನವನ್ನು ಆ ಗುರುವು ನಮ್ಮ ಜೀವನಕ್ಕೆ ತುಂಬಿಸ್ತಾ ಹೋಗ್ತಾರೆ. ಸದಾ ನಮ್ಮ ಜೊತೆಗಿದ್ದು ನಮ್ಮ ನಡೆ ನುಡಿಗಳನ್ನು ಗಮನಿಸ್ತಾ ನಮ್ಗೇನು ಬೇಕು ಅಂತ ಹೇಳಿ ನಾವು ಬಯಸ್ತಿದ್ದೀವಲ್ಲ ಆ ದಡವನ್ನು ಸ್ವತಂತ್ರವಾದ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಪಡ್ಕೊಳ್ಳೋಕ್ಕೆ ಒಂದು ಯೋಗ ಮತ್ತು ಯೋಗ್ಯತೆಯನ್ನು ಎರಡೂ ಕೂಡ ಕರುಣಿಸ್ತಾರೆ ಸ್ನೇಹಿತರೆ. ಹಾಗಾಗಿ ಕಾಲ ಮಿಂಚಿ ಹೋಗೋದಕ್ಕಿಂತ ಮೊದಲೇ ನಾವೆಲ್ಲ ಸುಧಾರಿಸ್ಕೊಳ್ಳೋಣ. ಗುರುವಿನ ಪಾದಗಳಲ್ಲಿ ಇನ್ನೊಮ್ಮೆ ದೃಢವಾದ ವಿಶ್ವಾಸದೊಂದಿಗೆ ಶರಣಾಗೋಣ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ ಸಾಯಿ ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ ದತ್ತ ಹರೇ ಹರೇ.